ನಾ ಕೈ ಬಿಡೆನು, ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಏಸು ಕೈಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತೇನೆ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತ ಸತ್ಯವೇದ ಭಾಗ ಕೀರ್ತನೆ 86, 11-13 ವಚನ. ಓದಿಕೊಳ್ಳೋಣವಾ? ಯೆಹೋವನೇ, ನಿನ್ನ ಮಾರ್ಗವನ್ನು ನನಗೆ ಬೋಧಿಸು, ನಿನ್ನ ಸತ್ಯತೆಯನ್ನು ನನ್ನ ದೃಷ್ಟಿಯಲ್ಲೇ ಇಟ್ಟುಕೊಂಡು ನಡೆಯುವೆನು. ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸನ್ನು ಅನುಗ್ರಹಿಸು. ಕರ್ತನೇ ನನ್ನ ದೇವರೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ಎಂದೆಂದಿಗೂ ನಿನ್ನ ನಾಮವನ್ನು ಘನಪಡಿಸುವೆನು. ನೀನು ಬಹಳವಾಗಿ ಕನಿಕರಿಸಿ ನನ್ನ ಪ್ರಾಣವನ್ನು ಪಾತಾಳ ತಲದಿಂದ ತಪ್ಪಿಸಿದ್ದೀಯಲ್ಲ. ಈ ವಚನಗಳನ್ನ ನಾವು ಓದಿಕೊಳ್ಬೇಕಾದ್ರೆ ಯಾವತ್ತಾದ್ರೂ ಯೋಚನೆ ಮಾಡಿದಿರ, ಇಂಥ ಒಂದು ವಿಧದಲ್ಲಿ ಏಸುವನ್ನ, ದೇವರನ್ನ ನಿಮ್ಮ ಜೀವಿತದಲ್ಲಿ ನೀವು ಆಹ್ವಾನಿಸಿದ್ದೀರಾ ಎಂಬುದಾಗಿ. ಅನೇಕ ಸಾರಿ ನಾವು ಸತ್ಯವೇದವನ್ನ ತೆರೆರ್ತೇವೆ, ಪುಟಗಳಿಗೆ ತಿರುಗಿಸಿ ನಾವು ಸತ್ಯವೇದವನ್ನ ಓದ್ತೇವೆ. ನಮ್ಮ ಕಣ್ಣುಗಳನ್ನ ಮುಚ್ಚಿ ನಮ್ಮ ಹೃದಯವನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಅದು ಸಹ ಒಳ್ಳೆಯ ಒಂದು ಕಾರ್ಯನೇ. ನಮ್ಮ ಒಂದು ನಂಬಿಕೆಯನ್ನ, ಕ್ರಿಸ್ತನ ಮೇಲಿರುವಂತ ನಮ್ಮ ನಂಬಿಕೆಯನ್ನ ವ್ಯಕ್ತಪಡಿಸುವುದು ಈ ರೀತಿಯಾಗಿನೇ ಸತ್ಯವೇದವನ್ನ ಓದಿ ನಾವು ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿಯೇ. ಆದ್ರೆ ಇಲ್ಲಿ ದಾವೀದನು, ಶತ್ರು ಪೀಡಿತನಾದ ದಾವೀದನ ಒಂದು ವಿಜ್ಞಾಪನೆಯ ಕೀರ್ತನೆಯನ್ನ ನಾವು ಓದ್ಬೇಕಾದ್ರೆ ಈ 3 ವಚನ 11-86 ಕೀರ್ತನೆ 11-13 ವಚನದಲ್ಲಿ ನಾವು ನೋಡುವಾಗ, ಇಲ್ಲಿ ದಾವೀದ ರಾಜ ಶತ್ರು ಪೀಡಿತನಾಗಿರ್ತಾನೆ. ಆತನಿಗೆ ಬಹಳ ಭಯ ಆತನ ಸುತ್ತಲೂ ತುಂಬಿಕೊಂಡಿರುತ್ತೆ. ಆತನು ಬಹಳ ಭಯಭೀತ ಉಳ್ಳವನಾಗಿರ್ತಾನೆ. ಆದ್ರೆ ಅಂತ ಸಂದರ್ಭದಲ್ಲಿ ದಾವೀದನ ವಿಜ್ಞಾಪನೆಯ ಮಧ್ಯದಲ್ಲಿ ಒಂದು ವಿಶೇಷವಾದ ಒಂದು ಬ್ರೈಟ್ ಸೈಡ್ ಆದಂತ ಒಂದು ಪಾಠನ ಈ ಕೀರ್ತನೆಯಲ್ಲಿ ನಾವು ನೋಡುವವರಾಗಿದ್ದೇವೆ. ಒಂದು ವ್ಯತ್ಯಾಸವಾದ ಒಂದು ವಿಜ್ಞಾಪನೆಯ ಮಧ್ಯದಲ್ಲಿ ಇನ್ನೊಂದು ವಿಶೇಷವಾದ ಕಾರ್ಯವನ್ನ ದಾವೀದನು ಮಾಡದನ್ನ ನಾವು ಈ ವಚನಗಳಲ್ಲಿ ನಾವು ಧ್ಯಾನಿಸುವವರಾಗಿದ್ದೇವೆ. ಎಲ್ಲಾ ಕಡೆಯಿಂದಲೂ ಭಯ ಇದ್ದಾಗ, ದಾವೀದನು ಭಯಭೀತನಾಗಿದ್ದಾಗ ದಾವೀದ ಪ್ರಾರ್ಥಿಸ್ದ. ಆದ್ರೆ ಅದೇ ಪ್ರಾರ್ಥನೆ ಈ 3 ವಚನಗಳಲ್ಲಿ ನೀವು ನೋಡ್ಬೇಕಾದ್ರೆ ದಾವೀದನು ದೇವರ ಬಳಿ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಆದ್ರೆ ಅದೇ ವಚನ 11, 12, 13 ವಚನದ ಕೊನೆಯ ಭಾಗಗಳಲ್ಲಿ ನಾವು ನೋಡುವಾಗ ಅದು ಒಂದು ಕೃತಜ್ಞತೆಯಿಂದ, ಒಂದು ಕಾನ್ಫಿಡೆನ್ಸ್ ಇಂದ ಅದನ್ನ ಕೊನೆಗೊಳಿಸೋದನ್ನ ನಾವು ನೋಡ್ತೇವೆ. ಯಾವ ರೀತಿಯಾಗಿ ಎಂಬುದಾಗಿ ನೋಡ್ಬೇಕಾದ್ರೆ ದಾವೀದನ್ ಹೇಳ್ತಾ ಇದ್ದಾನೆ, ನಾನು ನಿನ್ನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ಏಕ ಮನಸ್ಸನ್ನು ಅನುಗ್ರಹಿಸು ಎಂಬುದಾಗಿ ದಾವೀದನು ದೇವರಿಗೆ ವಂದನೆಗಳನ್ನ ಹೇಳ್ತಾ ಇದ್ದಾರೆ. ಆತನ ಏಕ ಮನಸ್ಸಿಗಾಗಿ ಮತ್ತು ಆತನ ನಾಮದಲ್ಲಿ ಭಯಭಕ್ತಿಯಿಂದಿರುವಂತೆ ದೇವರೇ ನೀವು ನಮ್ಗೆ ಸಹಾಯ ಮಾಡು ಎಂಬುದಾಗಿ. ಮತ್ತೆ ಕರ್ತನೇ ನನ್ನ ದೇವರೇ, ಮನಪೂರ್ವಕವಾಗಿ 12ನೇ ವಚನ 13ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ದಾವೀದನು ಗ್ರಾಟಿಟ್ಯೂಡ್ ಇಂದ, ಕೃತಜ್ಞತೆಯಿಂದ ಈ ಪ್ರಾರ್ಥನೆ ಆದ ತಕ್ಷಣವೇ ಕೃತಜ್ಞತೆಯಿಂದ, ಕೀರ್ತನೆಯಿಂದ ಅದನ್ನ ಮುಗಿಸುವವನಾಗಿದ್ದಾನೆ. ಅಂದ್ರೆ ಕರ್ತನೇ ನನ್ನ ದೇವರೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ಎಂದೆಂದಿಗೂ ನಿನ್ನ ನಾಮವನ್ನು ಘನಪಡಿಸುವೆನು. ನೀನು ಬಹಳವಾಗಿ ಕನಿಕರಿಸಿ ನನ್ನ ಪ್ರಾಣವನ್ನು ಪಾತಾಳ ತಲದಿಂದ ತಪ್ಪಿಸಿದ್ದೀಯಲ್ಲ. ಇದನ್ನ ನೀವು ಗಟ್ಟಿಯಾಗಿ ಓದ್ಬೇಕಾದ್ರೆ ಇದು ಪ್ರಾರ್ಥನೆ ಮಾತ್ರ ಅಲ್ಲ, ಪ್ರಾರ್ಥನೆಯೊಂದಿಗೆ ಕೀರ್ತನೆ. ಅದಕ್ಕೆ ನಾನು ಹೇಳ್ದೆ, ಪ್ರಾರ್ಥನೆಯು ಹತಾಶವಾಗಿದ್ದಾಗ ಕೀರ್ತನೆಗಳು ತೃಪ್ತಿಪಡಿಸುವವರು. ನಾನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರುವಂತ ವಿಷಯ. ಯಾವಾಗ ಕೆಲ ಸಾರಿ ಪ್ರಾರ್ಥನೆಯಲ್ಲಿ ನಮಗೆ ಅಗತ್ಯವಿರುತ್ತೋ, ಪ್ರಾರ್ಥನೆ ಒಂದು ವೇಳೆ ನಮ್ಗೆ ಪ್ರಾರ್ಥನೆ ಮಾಡಿ ಏನೋ ಒಂಥರ ನಿರಾಶೆ ಆಗುವಾಗ ಈ ಕೀರ್ತನೆಗಳು ಅಂದ್ರೆ ಸ್ತೋತ್ರ, ದೇವರಿಗೆ ನಾವು ಕೃತಜ್ಞತೆಯ ಸ್ತೋತ್ರ ಕೀರ್ತನೆಗಳನ್ನ ಸಲ್ಲಿಸಬೇಕಾದ್ರೆ ಅದು ನಮ್ಮನ್ನ ತೃಪ್ತಿಪಡಿಸ್ತವೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ನೋಡ್ರಿ,
ಯಾವಾಗಲೂ ನಾವು ಪ್ರಾರ್ಥನೆಯೊಂದಿಗೆ ಕೃತಜ್ಞತೆಯನ್ನ ಸಲ್ಲಿಸುವವರಾಗಿರ್ಬೇಕು. ಯಾರಿಗೆ ನಮ್ಗೆ ಕೃತಜ್ಞತೆಗೆ ಯೋಗ್ಯನಾದ ಆ ಒಂದು ದೇವರಿಗೆ, ಆ ಯೇಸುವಿಗೆ ಕೃತಜ್ಞತೆ ಕೀರ್ತನೆಗಳ ಮುಖಾಂತರವಾಗಿ ಕೃತಜ್ಞತೆಯನ್ನ ನಾವು ಸಲ್ಲಿಸುವವರಾಗಿರ್ಬೇಕು. ಈ ವಾರವೆಲ್ಲ, ಈ ದಿನವೆಲ್ಲ ನೀವೊಂದು ತೀರ್ಮಾನ ಮಾಡ್ರಿ. ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನಿಮ್ಮ ಸನ್ನಿವೇಶಗಳ ಮಧ್ಯದಲ್ಲಿ ಭಯದ ಸನ್ನಿವೇಶ, ಶತ್ರುವಿಂದ ಪೀಡಿತನಾಗಿ ನೀವು ಒಂದು ವೇಳೆ ಭಯದಿಂದ ತುಂಬಿಕೊಂಡವರಾಗಿ ಪ್ರಾರ್ಥನೆ ಮಾಡ್ತಾ ಇರ್ಬೋದು. ಆದ್ರೆ ದಾವೀದನು ಮಾಡಿದಂತ ಈ ಒಂದು ಕಾರ್ಯವನ್ನ ನೀವು ಮಾಡಿ ನೋಡ್ರಿ. ದಾವೀದನು ಪ್ರಾರ್ಥನೆಯೊಂದಿಗೆ ಕೃತಜ್ಞತೆಯನ್ನ ಮಾಡಿದ, ಕೀರ್ತನೆಗಳನ್ನ ಸಲ್ಲಿಸಿದ, ಅದು ದಾವೀದನನ್ನ ತೃಪ್ತಿ ಪಡಿಸ್ತು ಎಂಬುದಾಗಿ. ದಾವೀದನ ಕೀರ್ತನೆಗಳಲ್ಲಿ ಅನೇಕ ಸಾರಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ದಾವೀದನ್ ಮಾಡ್ತಾನೆ. ಅದರೊಂದಿಗೆ ದಾವೀದನು ಕೀರ್ತನೆ ಅಂದ್ರೆ ಸ್ತೋತ್ರದ ಪ್ರಾರ್ಥನೆಯನ್ನ ದಾವೀದನು ಮಾಡುವನಾಗಿದ್ದಾನೆ. ಅದರಿಂದ ದಾವೀದನು ಜಯದ ಜೀವಿತವನ್ನ ಜೀವಿಸಿದ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಆ ಕಷ್ಟಗಳಿಂದ ಮೇಲಕ್ಕೆ ಬಂದ, ದೇವರು ಜಯ ಕೊಟ್ಟರು, ದೇವರು ನಡೆಸಿದ್ರು, ಆತನ ಸಿಂಹಾಸನವನ್ನ ಕದಲಿಸದಂತೆ ಸ್ಥಾಪಿಸಿದ್ರು. ಇವತ್ತು ಪ್ರಿಯ ದೇವರ ಮಕ್ಕಳು, ನಿಮ್ಮ ಪ್ರಾರ್ಥನೆಯೊಂದಿಗೆ ಕೀರ್ತನೆಗಳನ್ನ ಜೋಡಿಸ್ರಿ. ನೀವು ಜೋಡಿಸ್ಬೇಕಾದ್ರೆ, ಸ್ತೋತ್ರಗಳನ್ನ ಜೋಡಿಸ್ಬೇಕಾದ್ರೆ ಅದು ನಿಮ್ಮನ್ನ ತೃಪ್ತಿಪಡಿಸುವಂತದ್ದಾಗಿದೆ. ಈ ವಾರವೆಲ್ಲ ದೇವರಿಗೆ ಥ್ಯಾಂಕ್ಸ್ ಹೇಳ್ರಿ. ಅವ್ರು ಮಾಡಿದಂತ ಎಲ್ಲಾ ಕಾರ್ಯಗಳಿಗೆ ಥ್ಯಾಂಕ್ಸ್ ಹೇಳುವಾಗ, ಕೃತಜ್ಞತೆ ಹೇಳುವಾಗ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನ ನಡೆಸುವವರಾಗಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಯೇಸುವೆ, ಎಲ್ಲ ದೇವ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯು ಹತಾಶವಾಗಿದ್ದಾಗ ಕೀರ್ತನೆಯು ತೃಪ್ತಿಪಡಿಸುವವು. ಹೌದು ರಾಜ, ದಾವೀದನು ಪ್ರಾರ್ಥನೆಯೊಂದಿಗೆ ಕೀರ್ತನೆಯನ್ನ ಕರ್ತನೆ ಜೋಡಿಸುವಾಗ, ಆ ಕೀರ್ತನೆಗಳನ್ನ ಸಲ್ಲಿಸುವಾಗ, ಸ್ತೋತ್ರವನ್ನ ಸಲ್ಲಿಸುವಾಗ, ದಾವೀದನು ಶತ್ರು ಪೀಡಿತನಾದ ದಾವೀದನಿಗೆ ನೀವು ಯಾವ ರೀತಿ ಜಯ ಕೊಟ್ರು, ಅದೇ ರೀತಿ ಎಲ್ಲ ದೇವ ಮಕ್ಕಳಿಗೂ ಒಂದು ಜಯವನ್ನ ಅನುಗ್ರಹಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲಾ ದೇವ ಮಕ್ಕಳೊಂದಿಗೆ ನೀವಿದ್ದು ನಡೆಸಿರಿ ಅಪ್ಪ, ಸಹಾಯ ಮಾಡ್ರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸ್ವರ್ಗದ ಆನಂದ ನಿಮ್ಮ ಕುಟುಂಬದಲ್ಲಿ ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ
ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ